ಸಾಕಕ್ಕ. ಈ ಬಡಪಾಯಿ ಮೇಲೆ ನಿನ್ಗೆ ಇಷ್ಟೊಂದು ಕರುಣೆ. ನೀನ್ ಬದುಕಿರುವಾಗ್ಲೂ ನನಗ್ ಸಹಾಯ ಮಾಡ್ದೆ. ನೀನ್ ಸಾಯ್ಬೇಕಾದ್ರೂ ಕೂಡ ನಿನ್ ಹೃದಯ ಕೊಟ್ಟು ನನಗ್ ಸಹಾಯ ಮಾಡಿದ್ಯನಕ್ಕ. ನಾನು ಈ ಋಣ ಹೇಗ್ ತೀರಿಸ್ಲಕ್ಕ? ನನ್ ಜೀವನ ಪೂರ್ತಿ ನಿಮ್ ಮನೆಯವ್ರ ಸೇವೆ ಮಾಡಿದ್ರು ನಾನು ಈ ಋಣ ತೀರ್ಸಕ್ ಆಗಲ್ಲ. ಸಾಯ್ತಿದ್ದವಳು ನನಗೆ ಜೀವ ಕೊಟ್ಟು ಪ್ರಾಣ ಭಿಕ್ಷೆ ಕೊಟ್ಬಿಟ್ಟಲ್ಲಕ್ಕ. ಎಲ್ರು ಕಾಣ್ದೇ ಇರೋ ದೇವ್ರಿಗೆ ಕೈ ಮುಗಿತಾರೆ, ಅದೇ ನನ್ನ ಪಾಲಿಗೆ ನಿಜವಾದ ದೇವ್ರು ನೀನೇ ಅಕ್ಕ, ನೀನೇ. ನೀನೇನು ಜೀವ ಕೊಟ್ಟೆ, ಆದ್ರೆ ಸಾಹೇಬ್ರು ಜೀವನ ಕೊಡು ಅಂತ ಕೇಳ್ತಾ ಇದ್ದಾರೆ. ನನಗೆ ಏನ್ ಮಾಡ್ಲಿ ಅಕ್ಕ? ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗ್ ನಿನ್ ಸ್ಥಾನ ಪಡೆಯೋದಕ್ಕೆ ಯೋಗ್ಯತೆ ಇದೆಯಾ ಅಕ್ಕ? ಖಂಡಿತ ಇಲ್ಲ. ದೇವರ ಸ್ಥಾನ ಪಡೆಯೋದಕ್ಕೆ ಖಂಡಿತ ನನಗೆ ಯೋಗ್ಯತೆ ಇಲ್ಲ. ಕಡ್ಡಿ ಸಾಹೇಬ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಒಪ್ಕೊಂಡ್ರೆ ಅದ್ ತಪ್ಪಾಗುತ್ತೆ ಅಕ್ಕ. ನನ್ನ ಹತ್ರ ಇರೋದು ನಿನ್ ಹೃದಯ. ಕಡ್ಡಿ ಸಾಹೇಬ್ರು ಬಂದು ಪ್ರೀತಿ ಮಾಡ್ತಿದ್ದೀನಿ ಒಪ್ಕೋ ಅಂತ ಹೇಳಿದ್ರೆ ಇಲ್ಲ ಅನ್ನೋ ಹಕ್ಕು ನನಗಿಲ್ಲ. ಆದ್ರೆ ಅದನ್ನು ಒಪ್ಕೊಳ್ಳೋ ಯೋಗ್ಯತೆ ನನ್ಗಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ ಅಕ್ಕ. ನಾನು ಎಂತ ಧರ್ಮ ಸಂಕಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ದಾರಿ ತೋರ್ಸೋದಕ್ಕೆ ನೀನು ನನ್ ಜೊತೆ ಇಲ್ಲ. ನನಗಿವಾಗ ಯಾರಕ್ಕ ಸರಿಯಾದ ದಾರಿ ತೋರಿಸ್ತಾರೆ? ಅವ್ರಲ್ರಲ್ಲ ಅಣ್ಣ, ನೀನ್ ಆ ಹುಡುಗಿಗೆ ಪಿರುತೀಶ ಹೇಳ್ದಲ್ಲ, ಗಾಬ್ರಿಲಿ ಓಡೋಗಿರ್ಬೇಕು. ಲೇ ಅಂದ್ರೆ ನಾನು ಈಟೊತ್ತು ಹೇಳಿದ್ದು ಅವ್ರು ಕೇಳಿಸ್ಕೊಂಡಿಲ್ವೇ? ಅವರು ಕೇಳಿಸ್ಕೊಂಡ್ಮೇಲೆ ಓಡೋಗಿದ್ದಣ್ಣ. ಅವ್ರು ಓಡೋಗಿದ್ದ ಸ್ಪೀಡಿಗೆ ಪ್ರಶಸ್ತಿ ಬಂದರೂ ಬರ್ಬೋದು. ಎಲ್ಲ ಹಿಂಗಾಗೋಯ್ತು. ನಾನು ಎಷ್ಟೆಲ್ಲ ಕಷ್ಟಪಟ್ಟು ತಯಾರಿ ಮಾಡ್ಕೊಂಡು ನನ್ನ ಮನ್ಸಾಗಿರೋದನ್ನೆಲ್ಲ ಹೇಳಿದ್ರೆ ಇವ್ರು ಹಿಂಗ ಮಾಡೋದು. ಪಾಪ ಗಾಬರಿ ಆಗಿರ್ಬೇಕು ಕಣ. ಲೇ ಎಂತದ್ಲ ಗಾಬ್ರಿ? ನಾನು ಇಟ್ಟೆಲ್ಲ ಹೇಳದ್ಮ್ಯಾಕೆ ಹೌದೋ ಇಲ್ಲ ಅಂತಂದ್ರೆ ಹೇಳ್ಬೇಕು ತಾನೆ. ಅಲ್ಲಣ್ಣ, ಅವ್ರು ಒಂದು ವೇಳೆ ಇಲ್ಲ ಅಂತ ಹೇಳಿದಿದ್ರೆ ನಿಂಗೆ ಓಕೆ ಆಗ್ತಿತ್ತ? ಸುಮ್ಕಿರ್ಲ, ಅಣ್ಣ ಮೊದ್ಲೇ ಅಪ್ಸೆಟ್ ಆಗವ್ರೆ. ಅಲ್ಲ ಕಣ್ರಲ್ಲ, ಪುಟ್ಟವ ನೋಡಿದ್ರೆ ನೀನ್ ತಿರುಚಿ ಹೇಳ್ಕೊ ಆ ಹುಡುಗಿ ಒಪ್ಕೋತಾಳ ಅಂತ ಹೇಳಿದ್ರು. ಇವಳು ನೋಡಿದ್ರೆ ಏನು ಹೇಳ್ದಿರನೇ ಓಡಾಗೋಳೆ. ನಾನು ಏನಂತ ತಿಳ್ಕೊಳ್ಲಿಕ್ಕಲ್ಲ. ಅಣ್ಣ, ನೀನು ಟೆನ್ಷನ್ ಮಾಡ್ಕೋಬೇಡ. ದಿಢೀರ್ ಅಂತ ಕೇಳ್ದಲ್ಲ, ಗಾಬರಿ ಆಗಿರ್ಬೇಕು. ಅವ್ರಿಗೂ ಹೊಸಿ ಯೋಚನೆ ಮಾಡಕ್ಕೆ ಟೈಮ್ ಕೊಡೋಣ. ಹೌದೌದು. ಓಡುವಾಗ ಉತ್ತರ ಕೊಡ್ಲಿಲ್ವಲ್ಲ ಅಂತ ನೆನಪಾಗಿ ವಾಪಸ್ ಬಂದ್ರು ಬರ್ಬೋದಲ್ವಾ? ಅಣ್ಣ, ಈಗ ತಾನೇ ಮನ್ಸಾಗಿರೋದನ್ನ ಹೇಳ್ಕೊಂಡಿದ್ಯಾ, ಮುಂದೆ ಏನಾಯ್ತದಂತ ಕಾದ್ ನೋಡುಮ್ಮ. ಆ ಹುಡುಗಿ ಹತ್ರ ಅತ್ಗೆ ಹೃದಯ ಐತೆ ಆಟಯ, ಅತ್ಗೆ ಗುಣ ಅಲ್ಲ. ಆ ಹುಡುಗಿ ಸ್ಯಾನೆ ಮುರಿದು ಕಾರಣ. ಹೋಗ್ರಲ್ಲ, ಸಾನೆ ಬೇಸರ ಆಗೋಯ್ತು. ಏನೋ ಹೇಳ್ತಿದ್ಯಾ? ಕಣ, ನೀನೇ ಹೊಸ ಯೋಚನೆ ಮಾಡಿ ನೋಡು. ನೀನು ಕೇಳಿದ ತಕ್ಷಣ ಆ ಹುಡುಗಿ ಅಂದ್ಬಿಟ್ಟಿದ್ದಿದ್ರೆ ನೀನೇ ಏನು ಅನ್ಕೊತಿದ್ದೆ? ಇವಳು ಇದಕ್ಕೆ ಕಾಯ್ಕೊಂಡು ಕೂತಿದ್ಲ ಅಂತ ನೀನು ಅನ್ಕೋತಿರ್ಲಿಲ್ವೇ?
ಅವ ನೀನು ಹೇಳೋದ್ರಾಗೂ ಅರ್ಥ ಐತೆ ಕಣವ. ಹ್ಞೂ ಅದಕ್ಕೆ ಹೇಳೋದು ಆತರ ಪಡಬೇಡ, ತಾಳ್ಮೆಯಿಂದ ಒಸಿ ಯೋಚನೆ ಮಾಡು ಅಂತ. ಹುಡುಗಿಗೆ ಇಷ್ಟ ಇರೋದಕ್ಕೆ ಕಣೋ ಏನು ಹೇಳೋಕ್ಕಾಗದೆ ಓಡೋಗಿರೋದು. ನೀನು ಅವಳಿಗೋಸಿ ಸಮಯ ಕೊಡು, ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬತ್ತಾಳೆ. ಹೌದಾ? ಹಂಗಾದ್ರೆ ಅವ ಆ ಹುಡುಗಿ ನನ್ನ ಮದುವೆ ಆಕೆ ಒಪ್ಕೋತಾಳೆ ಅಂತ್ಯಾ? ಒಪ್ಕೋತಾಳ. ಆದರೆ ನೀನು ಅವಳಿಗೂ ಹೊಸಿ ಸಮಯ ಕೊಡ್ಬೇಕು ಆಟಯ್ಯ. ಸರಿ ಅವ, ನೀನು ಈಟೆಲ್ಲ ಹೇಳದ್ಮ್ಯಾಕೆ ನಂಗೆ ಸಮಾಧಾನ ಆಯಿತು. ನಾನು ಕಾಯ್ತೀನಿ. ಬೀಜ ಬಿತ್ತಿದ ಕೂಡಲೇ ಮರ ಆಯ್ತದ. ದಿನ ಕಳ್ದಂಗೆ ನೀರು ಎರಿಬೇಕು, ಪೋಷಣೆ ಮಾಡಬೇಕು, ಆಮೇಲೆ ತಿರುತಿ ಅನ್ನೋ ಮೊಳಕೆ ಹೊಡೆದು ಮರ ಆಗೋದು. ತಿಳಿತೆ? ಆಯ್ತವ. ಆ ಹುಡುಗಿಗೆ ಹೊಸಿ ಸಮಯ ಕೊಡು, ಉತ್ತರ ತಾನಾಗೆ ಗೊತ್ತಾಯ್ತದೆ. ಸಿರಿ, ನಿಂದು ಅವಳದು ಲಗ್ನ ಹಾಗೇ ಆಯ್ತದೆ. ಫೋನ್ ಮಾಡ್ಗಾನೆ. ಸರಿವಾ.